ಕೇಳಿದ್ದೀರಾ? ಯುಗಗಳನ್ನು ದಾಟಿದ ಕ್ಷತ್ರಿಯರ ಪ್ರತಿಜ್ಞೆಗಳು, ರಕ್ತದಿಂದ ಬರೆಯಲ್ಪಟ್ಟ ಶಪಥಗಳು ಕರುನಾಡಿನ ಈ ಪವಿತ್ರ ಭೂಮಿಯಲ್ಲಿ ಇನ್ನೂ ನಿಶ್ಶಬ್ದವಾಗಿ ಜ್ವಲಿಸುತ್ತಿವೆ. ನೆರಳಾಗಿ, ಶಕ್ತಿಯಾಗಿ, ವಿಧಿಯಾಗಿ. ಶತಮಾನಗಳ ಕಾಲ ನಂದರ ನೆರಳು ಎನ್ನಲಾದ ಒಂದು ಅಜ್ಞಾತ ಶಕ್ತಿ ಇತಿಹಾಸದ ಪರದೆಯ ಹಿಂದೆ ನಿಂತು ಈ ಭೂಮಿಯ ವಿಧಿಯನ್ನು ರೂಪಿಸುತ್ತಿತ್ತು. ಇತಿಹಾಸವು ಮಹಾ ಸಾಮ್ರಾಜ್ಯಗಳನ್ನು ಮಹಿಮೆಪಡಿಸುತ್ತದೆ, ಮೌರ್ಯ ಸಾಮ್ರಾಜ್ಯದಂತಹ ಮಹಾಶಕ್ತಿಗಳನ್ನು ಸ್ಮರಿಸುತ್ತದೆ. ಆದರೆ ಕರುನಾಡಿನ ನೆರಳಿನಲ್ಲಿ ಸಮಾಧಿಯಾದ ಆ ಕ್ಷತ್ರಿಯ ವಂಶಗಳ ಕಥೆಯಲ್ಲಿ, ಕ್ಷತ್ರಿಯ ವಂಶಗಳು ಅಪಾರ ಶಕ್ತಿಯುಳ್ಳವು, ಪ್ರಭಾವಶಾಲಿ, ಆದರೂ ಇತಿಹಾಸದ ಅಂಚಿನ ಟಿಪ್ಪಣಿಗಳಾಗಿ ಕುಗ್ಗಿಸಲ್ಪಟ್ಟವು. ಅವರು ಯಾರು? ಮರೆತು ಹೋಗಿದವರು ಅಥವಾ ಉದ್ದೇಶಪೂರ್ವಕವಾಗಿ ಅಳಿಸಲ್ಪಟ್ಟವರಾ? ನಂದರ ನೆರಳಿನ ಹಿಂದೆ ಮರೆಯಾದ ಸತ್ಯವನ್ನು ಅನಾವರಣಗೊಳಿಸಿ, ಇದು ಕೇವಲ ಕಥೆಯಲ್ಲ, ಇದು ಇತಿಹಾಸದ ಪುನರ್ಜನ್ಮ.